ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಬೋಳಾಂಗಡಿ ಮತ್ತು ಮಹಾಬಲಶೆಟ್ಟರು ಈ ಒಂದು ಪ್ರಕರಣಕ್ಕೆ ಕಾಲಿಟ್ಟಿದ್ದ ತಡ ಸಂಶಯಗಳ ಮೇಲೆ ಸಂಶಯ ಜಾಸ್ತಿನೇ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ನೀನು ಕಮೆಂಟ್ಗೋಸ್ಕರ, ವ್ಯೂಸ್ಗೋಸ್ಕರ, ಸಬ್ಸ್ಕ್ರೈಬರ್ಸ್ಗೋಸ್ಕರ ನೀನು ವಿಡಿಯೋ ಮಾಡ್ತಾ ಇದ್ದೀಯ ಕೂತ್ಕೊಂಡು ಅಂತ ತಿಳ್ಕೊಂಡು ಹೇಳೋರಿಗೆ ಒಂದು ಮಾತು ಹೇಳ್ತೀನಿ. ನಾನೊಬ್ಬ ಶಾಲಾ ಶಿಕ್ಷಕನಾಗಿ ನನಗೆ ಸಂಬಳ ಕೂಡ ಬರ್ತದೆ, ಅದ್ರ ಜೊತೆಗೆ ನನ್ನ ಕೋಚಿಂಗ್ ಸೆಂಟರ್ ಕೂಡ ಅದ, ಅದರಿಂದನೂ ಕೂಡ ನನಗೆ ಸಂಬಳ ಬರ್ತದೆ. ಅದ್ರ ಜೊತೆಗೆ ನನ್ನ ಧರ್ಮಪತ್ನಿ ಅವಳು ಕೂಡ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಾಳೆ, ಅವಳಿಗೂ ಕೂಡ ಸಂಬಳ ಬರ್ತದೆ. ಒಟ್ಟಿನಲ್ಲಿ ನಮ್ಮ ಕುಟುಂಬದಲ್ಲಿ ಶಿಕ್ಷಕರ ಕುಟುಂಬ ಇರೋದ್ರಿಂದ ನಮಗೆ ದೇವರು ಯಾವುದಕ್ಕೂ ಕೂಡ ಕಡಿಮೆ ಮಾಡಿಲ್ಲ. ಇಲ್ಲಿ ಬಂದು ನಿಮ್ಮ ವ್ಯೂಸು, ಕಮೆಂಟು, ಸಬ್ಸ್ಕ್ರೈಬ್ ತೊಗೊಂಡು ನಾನು ಹೊಟ್ಟೆ ತುಂಬಿಸ್ಕೊಳ್ಳೋಂಗೆ ಇದ್ದಿದ್ರೆ ಇಂಥ ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಮತ್ತು ಇವೆಲ್ಲ ಜೀವಕ್ಕೆ ಕುತ್ತು ಬರ್ತಕ್ಕಂಥ ಪ್ರಕರಣಗಳಲ್ಲಿ ನಾನು ಬಂದು ಇಲ್ಲಿ ಮಾತನಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ನನಗೆ. ಸೊ ನಾನು ಇದನ್ನು ಯಾರಿಗೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಅದು ಕಮೆಂಟ್ ಮಾಡ್ತಾರಲ್ಲ, ಲೈಕ್ಗೋಸ್ಕರ ಮಾಡ್ತಾ ಇದೆಯಾ ಕೂತ್ಕೊಂಡ ಅಂತಂದು ಹೇಳ್ತಾರಲ್ಲ, ಅಂಥವ್ರಿಗೆ ನಿಮ್ಮ ಕುಂಡ್ಯಾಗ ತಾಕತ್ತು ಏನಾದರೂ ಇದ್ರೆ ನೀವು ಕೂಡ ಲೈಕ್ಗೋಸ್ಕರ ಆದರೂ ಸುಮಂತ್ರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರಿ, ಸೌಜನ್ಯರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರಿ. ಓಕೆ, ನಾನು ನಿಮಗೆ ಏನಪ್ಪ ಅಂದ್ರೆ ವ್ಯೂಸು, ಕಮೆಂಟು, ಸಬ್ಸ್ಕ್ರೈಬ್ ಎಲ್ಲ ಮಾಡ್ತೇನೆ ನಾನು ನಿಮಗೆ. ಮತ್ತು ನಿಮ್ಮ ಹೆಸರಿಗೆ ನಮ್ಮ ಊರಾಗಿನವ್ರದ್ದು ಒಂದು 10,000 ಜನಸಂಖ್ಯೆ ಅದ, ನಮ್ದು 10,000 ಎಲ್ಲ ಸಬ್ಸ್ಕ್ರೈಬರು ಕೂಡ ಮಾಡ್ತೀನಿ. ಅದನ್ನಾದರೂ ಮಾಡುವಂಥ ಪ್ರಯತ್ನ ಮಾಡಿರಿ. ಇನ್ನೊಬ್ರು ಮಾಡ್ತಕ್ಕಂಥ ಹೋರಾಟವನ್ನು ಕಾಲು ಹಿಡಿದು ಎಳೆಯುವಂಥ ಪ್ರಯತ್ನವನ್ನು ಮಾಡೋದಕ್ಕೆ ಹೋಗಬೇಡ್ರಿ. ಸುಮಂತ್ ನೋಡ್ರಿ, CCTV ಪಕ್ಕದ ಮನೆಯ ಅಜ್ಜಿ ಏನು ಹೇಳ್ತಾಳಪ್ಪ ಅಂದ್ರೆ, CCTV 6 ಅದಾವ, ಯಾವುದೂ ವರ್ಕ್ ಆಗ್ತಾ ಇಲ್ಲ. ಮಂಗಗಳು ಇಲ್ಲಲ್ಲವ, ಈಗ ಮಂಗಗಳು ಇಲ್ಲ. ಸೊ ಅದಕ್ಕಾಗಿ CCTV ವರ್ಕ್ ಅಂದ್ರೆ ಮಂಗ್ಯ ಇದ್ರೆ CCTV ವರ್ಕ್ ಆಗ್ತದೆ. ನನಗೆ ಕನ್ಫ್ಯೂಸ್ ಆಗಿಬಿಟ್ಟದ ರೀ. ಆಮೇಲೆ ಇಷ್ಟು ದಿನ ಏನಪ್ಪಾ ಅಂದ್ರೆ CCTVಯಲ್ಲಿ ಯಾವುದು ಕೂಡ ಕ್ಯಾಪ್ಚರ್ ಆಗಿಲ್ಲ, CCTVಯಲ್ಲಿ ಯಾವುದು ಕೂಡ ಕ್ಯಾಪ್ಚರ್ ಆಗಿಲ್ಲ ಅಂತ ಹೇಳಿದ್ರು. ಆದರೆ ಈಗ ಬರ್ತಾ ಇರ್ತಕ್ಕಂಥ ಸುದ್ದಿ ಏನಪ್ಪಾ ಅಂದ್ರೆ, CCTVಯಲ್ಲಿ ಯಾರೋ ಒಬ್ಬ ಬೈಕ್ ತೊಗೊಂಡು ಅಂತ ಹೋದಂತ, ಅದು CCTVಯಲ್ಲಿ ವರ್ಕ್ ಆಗ್ಯದಂತ, ಅದಕ್ಕೆ ನಂಬರ್ ಪ್ಲೇಟ್ ಹಿಂದೆ ಇರಲಿಲ್ಲಂತ, ಅವನೊಬ್ಬ ಮುಸುಕುದಾರಿ ಇದ್ದಂತ. ಈ ಒಂದು ವಿಷಯವನ್ನು ನೋಡಿದಾಗ ಇನ್ನೊಂದು ಕಡೆ ಈ ಮಹಾಬಲಶೆಟ್ಟ ಮತ್ತು ಈ ಬೋಳಾಂಗಡಿ ಇದರಲ್ಲಿ ಬಂದಿದ್ದನ್ನು ನೋಡಿದ್ರೆ, ಆ ಬೈಕ್ ತಗೊಂಡು ಹೋಗಿರ್ತಕ್ಕಂಥ ವ್ಯಕ್ತಿಯ ಹಿಂದೆ ಒಂದು ದೊಡ್ಡ ಗ್ಯಾಂಗ್ ಅದ ಏನಂತ ಅನಿಸಾಗದ ರೀ. ಯಾಕಂದ್ರೆ ರೀ, ಇಲ್ಲಿ 2 ಕಾರಣ ರೀ. ಸುಮಂತನ ಕೊಲೆಗೆ 2 ಕಾರಣಗಳು ಸ್ಪಷ್ಟವಾಗಿ ಕಾಣ್ತಾವ. ಒಂದು, ಆ ಬೈಕ್ ತಗೊಂಡು ಏನು ಬಂದಿದ್ದಾನಲ್ಲ ವ್ಯಕ್ತಿ, ಆ ವ್ಯಕ್ತಿ ಬಂದಿದಾನೋ ಇಲ್ಲೋ ಅನ್ನೋದನ್ನ CCTV ಕಂಡು ಹಿಡಿದೋ ಇಲ್ಲೋ ಅದು ನಮ್ಗೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಅದತ್ತಂದು, ಇಷ್ಟು ದಿನ ಇಲ್ಲ ಅಂತ ಹೇಳಕತ್ತಿದ್ರು, ಈಗ ಐತೆ ಅಂತ ಹೇಳ್ತಾರೆ. ನಮ್ಮ ಕಡೆ ಒಂದು ಗಾದೆ ತಂದಲ್ಲ ರೀ, ನಮ್ಮ ಕಡೆ ಹಂಗೆ ಒಂದು ಜಾನಪದವಾಗಿ ಮಾತಾಡ್ತೀವ್ರಿ ನಾವು. ಏನಪ್ಪ ಅಂದ್ರೆ, ಟೆಪ್ನಿ ಕಡೆ ಭೇಟಿ ಆಗಿ ಬಂದಾಗ ಬೈಕಿನಾಗ ಒಬ್ಬ ಬರ್ತಾನಂತಾರೆ. ಅಂದ್ರೆ ಗಜ್ಮಾ ಮಾಡಕ್ಕೆ ಬರೋದಾಗಿದ್ರೆ ಬೈಕಿನಾಗ ಒಬ್ಬ ಬರ್ತಾನಂತ, ಅವ್ನು ಇಬ್ಬರಿಬ್ಬರನ್ನ ಕರ್ಕೊಂಡು ಬರಂಗಿಲ್ಲ. ಸೊ ಇಲ್ಲಿ ಅಕ್ಕಪಕ್ಕದ ಮನೆಯವರನ್ನ ಪೊಲೀಸರು ಎತ್ತಾಕೊಂಡು ಹೋಗಿ ತಮ್ಮ ಭಾಷೆಯಲ್ಲಿ ಕೇಳಿದ್ದಾದ್ರೆ ಸುಮಂತನ ಕೊಲೆಯ ಹಿಂದೆ ಇರ್ತಕ್ಕಂಥ ಕೈವಾಡ ಮತ್ತು ಕೊಲೆಗಾರ 100% ಸಿಗ್ತಾನ ಅನ್ನೋ ನಂಬಿಕೆ ನಂದ್ರಿ. ಆ ವ್ಯಕ್ತಿ ಏನು ಒಬ್ಬನೇ ಬಂದನಲ್ರಿ, 100% ಅವನು ಅಲ್ಲಿ ಏನೋ ಗಜ್ಮಾ ಮಾಡಕ್ ಬಂದನ್ರಿ. ನಾನು ಕೆಲವೊಂದಿಷ್ಟು ಪದಗಳನ್ನು ಬಳಸಬೇಕಾಗ್ತದ್ರಿ, ಇಲ್ಲಿ ಅನಿವಾರ್ಯ ಅದ. ಇಂಥ ಕೊಲೆಗಳು ಆದಾಗ ಇಂಥ ಪದಗಳನ್ನ ಬಳಸಬೇಕಾಗ್ತದ. ಗಜ್ಮಾ ಮಾಡಕ ಬಂದಿರ್ಬೇಕ್ರಿ ಅವನು. ಅದನ್ನ ಸುಮಂತ 100% ನೋಡನ್ರಿ, ನೋಡಲೇಬೇಕು. ಸೊ ಅಲ್ಲಿ ಸುಮಂತನಿಗೆ ಪರಿಚಯ ಇರ್ತಕ್ಕಂಥ ವ್ಯಕ್ತಿನ ಯಾರಾದರೂ ಅದಾರಲ್ಲಿ. ಸೊ ಇದನ್ನ ಗ್ಯಾರಂಟಿ ರಟ್ ಮಾಡ್ತಂತ ತಿಳ್ಕೊಂಡ ಸುಮಂತ್ನನ್ನ ಏನು ಮಾಡ್ಯಾರಪ್ಪ ಅಂದ್ರೆ, ಇವರು ಕೊಲೆಯನ್ನ ಮಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತದೆ. ಇನ್ನೊಂದು, ಸುಮಂತನ ಏಳಿಗೆಯನ್ನು ಸಹಿಸದ ಸರ್ಕಾರಿ ಶಾಲೆಯಲ್ಲಿ ಇದ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾನನ್ನೋ ವಿಚಾರ ಇಟ್ಕೊಂಡ ಹೊಟ್ಟೆ ಕಿಚ್ಚಿನಿಂದ ಕೆಲವೊಂದಿಷ್ಟು ಜನ ಇರ್ತಾರಲ್ಲ, ದರಿದ್ರ ನನ್ನ ಮಕ್ಕಳು, ಅಂಥವ್ರು ಏನಾದರೂ ಸುಮಂತ್ನನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಕಾಣ್ತದ. ಇವು 2 ಕಾರಣಗಳು ಸುಮಂತ್ನ ಕೊಲೆಗೆ ಕಾರಣ ಆಗಿರ್ತಾವ. ಆ ಹೆಣ್ಮಗಳು ಹೇಳ್ತಾಳೆ, ನಮ್ಮ ಮನೆಗೆ 6 CCTV ಕ್ಯಾಮ್ರಾ ಅದಾವ, ಆದರೂ ಕೂಡ ಅದು ಕ್ಯಾಮ್ರಾಗಳು ಯಾವುದು ಕೂಡ ವರ್ಕ್ ಆಗ್ತಾ ಇರಲ್ಲ. ಹಂಗಾದ್ರೆ ಮಾತಾಯಿ ಆ ಕ್ಯಾಮ್ರಾ ಯಾಕೆ ಹಚ್ಚಿದೆ ಹೇಳಿ?
ಹೌದು, ಅಲ್ಲಿ ಅರಣ್ಯ ಪ್ರದೇಶ ಆದ ಇದ ಪ್ರಾಣಿಗಳ ದಾಳಿ, ಕಳ್ಳರ ದಾಳಿ ಏನೇನೋ ಆಗ್ತಿರ್ತಾವ. ಆದ್ರೆ ಆಕೆ ಏನು ಹೇಳ್ತಾಳಪ್ಪ ಅಂದ್ರೆ, ಹೆಣ್ಮಗಳು ಇಲ್ಲಿವರೆಗೂ ಇಂಥ ಘಟನೆ ನಡೆದೇ ಇಲ್ಲ, ಕಳ್ತನ ಕೂಡ ಆಗಿಲ್ಲ. ಕಳ್ತನ ಆಗಿಲ್ಲ, ಇಂಥ ಘಟನೆ ನಡೆದಿಲ್ಲ ಅಂದ್ರೆ ನಿನ್ನ ಮನೆಗೆ 6 CC ಕ್ಯಾಮ್ರಾ ಯಾಕೋ? ಹೌದು, ನೀನು ಒಬ್ಬಂಟಿಯಾಗಿರ್ತಿ. ಆದ್ರೆ ಈಗ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಒಂದು CCTV ಕ್ಯಾಮ್ರಾದಲ್ಲಿ ಅದು ಕ್ಯಾಪ್ಚರ್ ಆಗ್ಯದ. ನನಗನ್ಸೋ ಮಟ್ಟಿಗೆ ಈ ಹೆಣ್ಮಗಳು ಏನು ಹೇಳ್ತಾಳೆ ಅಂದ್ರೆ, ಸುಮಂತನ ನೋಡಿ ನೀ, ಸುಮಂತ್ ನನಗೆ ಪರಿಚಯ ಇಲ್ಲ ಅಂತಂದ ಆ ಹೆಣ್ಮಗಳು ಹೇಳ್ತಾಳೆ. ಇದಕ್ಕಿಂತ ಮುಂಚೆ ಒಂದು ಹೆಣ್ಮಗಳನ್ನ ಇಂಟರ್ವ್ಯೂ ಮಾಡಿದಾಗ ಆ ಹೆಣ್ಮಗಳು ಹೇಳ್ತಾಳೆ, ಸುಮಂತನ ಮುಖಾನ ಇಲ್ಲಿವರೆಗೂ ಕೂಡ ನೋಡೇ ಇಲ್ಲ, ಅವನು ಯಾರು ಅನ್ನೋದು ಗೊತ್ತಿಲ್ಲ ನನಗೆ, ಸತ್ತಾಗನ ನಾವು ನೋಡಿದ್ನಿ ಅಂತ ಹೇಳ್ತಾಳೆ. ಆದ್ರೆ ಈ ಪಕ್ಕದ ಮನೆಯವರು ಏನು ಹೇಳ್ತಾಳಪ್ಪ ಅಂದ್ರೆ, ಇವ್ರದ್ದು ಕೂಡ 500 ಮೀಟರ್ ದೂರದಲ್ಲೇ ಇರೋದು, ನಾನು ನೋಡಿದ್ನಿ ಅನ್ನೋದು ಹೇಳ್ತಾರೆ. ನನಗನ್ಸೋ ಮಟ್ಟಿಗೆ ಸುತ್ತಮುತ್ತಲಿರ್ತಕ್ಕಂಥ ಏನು ಅಕ್ಕಪಕ್ಕದ ನೆರೆಹೊರೆಯ ಜನ ಅದಾರಲ್ಲ, ಇವರನ್ನು ಸರಿಯಾಗಿ ಕರ್ಕೊಂಡು ಹೋಗಿ ಇವ್ರನ್ನ ಲಾಡ್ ಇಟ್ಟು ಇವ್ರನ್ನ ಸರಿಯಾಗಿ ತನಿಖೆ ಮಾಡಿದ್ದಾದ್ರೆ ಸುಮಂತನ ಕೊಲೆಗಾರ ಯಾರು ಅನ್ನೋದು 100% ಸಿಗ್ತದೆ. ಆ ಗಾಡಿಗೆ ನಂಬರ್ ಪ್ಲೇಟ್ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಇವ್ರು ಹೇಳೋದಕ್ಕೆ ಹೆಂಗೆ ಸಾಧ್ಯ ಅನ್ನೋದು ನನಗೂ ಕೂಡ ತಿಳಿತಾ ಇಲ್ಲ. ಮತ್ತು ಈ ಬೋಳಾಂಗಡಿ ಏನು ನಾಲಾಕಿ ಪತ್ರಕರ್ತ ಅದಾನಲ್ರಿ, ಪತ್ರಕರ್ತತೆ ಹೇಳ್ಕೊಂಡು ತಿರುಗಾಡ್ತಾನಲ್ಲ, ಇವನು ಬಂದು ನೇರವಾಗಿ ಸುಮಂತನ ಅಣ್ಣನ ಮೇಲೇನೆ ಗುರಿಯಿಟ್ಟು ಇವನೇ ಕೊಲೆಗಾರ ಆತಂದು ಯಾವಾಗ ಹೇಳಿದಲ್ಲ, ಇದರಲ್ಲಿ 100% ಈ ಬೋಳಾಂಗಡಿಗೆ ಮಹಾಬಲ ಶೆಟ್ಟನಿಗೆ ಪರಿಚಯ ಇರ್ತಕ್ಕಂಥ ವ್ಯಕ್ತಿ ಏನಾದರೂ ಮಾಡಿದಾನೇನೋ ಅನ್ನೋ ಸಂಶಯ ಮೂಡಾಗದಿದ್ರೆ ನನಗೆ. ಅವನನ್ನು ಉಳಿಸುವಂಥ ಪ್ರಯತ್ನ ಇವರಿಬ್ರು ಬಂದು ಮಾಡಾಕದಾರ ಏನ? ನನಗನ್ಸೋ ಮಟ್ಟಿಗೆ ಈ ಬೋಳಾಂಗಡಿನ ಮತ್ತು ಆ ಮಹಾಬಲ ಶೆಟ್ಟನ ಇಬ್ರು ಕರ್ಕೊಂಡು ಹೋಗಿ ಮುಕುಳ್ಯಾಗ ಗುಂಟಾ ಬಡ್ದು ಕೇಳಿದ್ದ ಆದರೆ ಸುಮಂತನ ಕೊಲೆಗಾರ ಯಾರು ಅನ್ನೋದು ಗೊತ್ತಾಗ್ತದೆ. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಖಾಸಗಿ ಶಾಲೆಯ ಸಂಸ್ಥಾಪಕರಾಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಆಡಳಿತ ಮಂಡಳಿ ಆಗಿರ್ಬೋದು, ಇವ್ರನ್ನೆಲ್ಲರೂ ಕೂಡ ಹೋಗಿ ತನಿಖೆ ಮಾಡಿದ್ದ ಆದರೆ ಸುಮಂತನ ಕೊಲೆಗಾರ ಸಿಗ್ತಾನ್ರಿ, ಗ್ಯಾರಂಟಿ ಸಿಗ್ತಾನ. ಸುಮಂತ್ ಒಬ್ಬ ನಗುಮುಖದ ಒಡೆಯ. ಇವರ ಅನೈತಿಕ ಸಂಬಂಧವನ್ನು, ಇವರ ಅಕ್ರಮ ಸಂಬಂಧವನ್ನು ನೋಡಿದಾಗ ಈ ಒಂದು ಕೊಲೆ ಆಗ್ಯದ. ಇನ್ನೊಂದು, ಆ ಬಾಲಕ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡ್ತಾನೆ ಅನ್ನೋ ವಿಚಾರ ಇಟ್ಕೊಂಡ ಆ ಸುಮಂತ್ನನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬರ್ತದಂತಕ್ಕಂಥ ನಂಬಿಕೆ ನನಗದ. ಮತ್ತು ಇವರೇನು ಕುತ್ಕೊಂಡು ಕಮೆಂಟ್ ಮಾಡ್ತಾರಲ್ಲ, ನಿಮ್ಮ ಕುಂಡ್ಯಾಗ ತಾಕತ್ತ ಇದ್ರೆ ನಿಮಗೆ ವ್ಯೂಸ್, ಸಬ್ಸ್ಕ್ರೈಬರ್, ನಿಮಗೆಲ್ಲ ನಾನು ಕಮೆಂಟ್ ಎಲ್ಲ ಮಾಡ್ತೀನಿ. ನಮ್ಮ ಊರಾಗ 10,000 ಜನಸಂಖ್ಯೆ ಅದ, 10,000 ಮೊಬೈಲು ಇರಬೇಕು. ಸೊ ಅವು ಎಲ್ಲ ಸಬ್ಸ್ಕ್ರೈಬರ್ ನಾನು ಮಾಡ್ತೀನಿ. ಯಾಕಂದ್ರೆ ನಾನು ಒಂದು ಮಾತನ್ನು ಹೇಳಿದ್ನಪ್ಪ ಅಂದ್ರೆ ಇಡೀ ಊರೇ ನಿನಗೆ ಸಬ್ಸ್ಕ್ರೈಬ್ ಮಾಡ್ತದ. ಸೊ ದಯವಿಟ್ಟು ಸುಮಂತನಿಗಾಗಿ ನೀ ಆದರೂ ಮನ್ಯಾಗ ಕುತ್ಕೊಂಡ ಧ್ವನಿಯನ್ನು ಎತ್ತಕ್ಕಂಥ ಕೆಲಸವನ್ನು ಮಾಡು ಅಂತಂದ ನಾನು ಹೇಳ್ತಾ ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.